ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ಪಕ್ಷದ ತಾಲೂಕಿನ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಜನರೊಂದಿಗೆ ಜನತಾದಳದ ಕಾರ್ಯಕ್ರಮದಲ್ಲಿ ಇವತ್ತು 3ನೇ ದಿನಕ್ಕೆ ಸತತವಾಗಿ ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಠದಿಂದ ಪ್ರಾರಂಭ ಮಾಡಿದಂತ ಈ ಒಂದು ಕಾರ್ಯಕ್ರಮ ಇವತ್ತು 3ನೇ ದಿನಕ್ಕೆ ಹೆಜ್ಜೆಯನ್ನ ಹಾಕ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ಕೊರಟಗೆರೆ ಹಾಗೂ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಕಡೆ ಪಕ್ಷದ ಪ್ರಮುಖ ಮುಖಂಡರು ಮತ್ತೆ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಇವತ್ತು ಬಹಳ ವಿಶೇಷವಾದಂತ ಒಂದು ದಿನ. ಕೊರಟಗೆರೆ ತಾಲೂಕಿಗೆ ನಾನು ಬರ್ತಾ ಇದ್ದಂಗೆ ಬಹಳ ಅತ್ಯಂತ ಆತ್ಮೀಯತೆಯಿಂದ, ಪ್ರೀತಿಯಿಂದ, ಗೌರವದಿಂದ ನನ್ನನ್ನ ಬರಮಾಡ್ಕೊಳ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಒಂದು ಉತ್ಸಾಹಕತೆ, ಈ ಉತ್ಸಾಹಕತೆ ಇದೇ ರೀತಿ ನಿರಂತರವಾಗಿ ಸಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾದ ನಾನು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ಎನ್, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೊರಟಗೆರೆ ತಾಲೂಕಿನ ನಿಕಟಪೂರ್ವ ಶಾಸಕರು, 3 ಬಾರಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ 2013ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಜನತಾದಳ ಪಕ್ಷದಿಂದ ಅಧಿಕೃತವಾಗಿ ಸ್ಪರ್ಧೆಯನ್ನ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಪ್ರಮುಖ ಮುಖಂಡರು, ಕಾರ್ಯಕರ್ತ ಬಂಧುಗಳ ಶ್ರಮದ ಒಂದು ಪ್ರತಿಫಲ ಹಾಗೂ ತಾಲೂಕಿನ ಎಲ್ಲ ಮತದಾರ ತಂದೆ ತಾಯಂದ್ರಗಳ ಒಂದು ಆಶೀರ್ವಾದದಿಂದ 2013ರಲ್ಲಿ ಪ್ರಪ್ರಥಮವಾಗಿ ಸುಧಾಕರ್ ಲಾಲ್ ಸಾಹೇಬರು ಈ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ನಾವು ನೋಡ್ಕೊಂಡು ಬರ್ತಕ್ಕಂಥದ್ದಾದ್ರೆ ಸುಧಾಕರ್ ಲಾಲ್ ಸಾಹೇಬರು ಗೆದ್ದಾಗ ಹತ್ತತ್ರ 72,000 ಮತ ಅವ್ರ ಪರವಾಗಿ ಕ್ರೋಢೀಕರಿಸಿತ್ತು. ಮತ್ತೆ 18ರಲ್ಲಿ ಅವ್ರು ಚುನಾವಣೆ ಸ್ಪರ್ಧೆ ಮಾಡಿದಾಗ ನೋಡ್ದೆ ಅಣ್ಣ, ಎಲ್ಲ ನನ್ನ ತಲೆನಲ್ಲೇ ಅದೇ, ಹತ್ತತ್ರ 74,000 ಮತ ಕ್ರೋಢೀಕರಿಸಿದ್ವು. ಮತ್ತೆ ಈ ಸಲ 2023ರಲ್ಲಿ 64,000 ಮತ ಪಡೆದುಕೊಂಡಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿ ನಾವು ಇತಿಹಾಸವನ್ನ ಸ್ಮರಿಸ್ಕೊಳ್ತಕ್ಕಂಥದ್ದಾದಾಗ 1994, 99, 2004 3 ಬಾರಿ ಸತತವಾಗಿ ಹಿರೀಕರು ಇವತ್ತು ನಮ್ಮ ಮುಂದೆ ಇಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಸಮಕಾಲದವರು, ಪಕ್ಷದಲ್ಲಿ ಅನೇಕ ವರ್ಷಗಳ ಕಾಲ ದೇವೇಗೌಡರು ಸಾಹೇಬ್ರ ರಾಜಕಾರಣದ ಜೀವನದಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಹೆಜ್ಜೆ ಹಾಕಿದಂಥವ್ರು ಚೆನಗಪ್ಪನವರು. ಆಗಿನ್ನೂ ಮೀಸಲಾಗಿರ್ಲಿಲ್ಲ, ಕ್ಷೇತ್ರ ಜನರಲ್ ಆಗಿ ಉಳಿದಿತ್ತು. ಆ ಸಂದರ್ಭದಲ್ಲಿ ಅವರು ಸತತವಾಗಿ 3 ಬಾರಿ ಚುನಾವಣೆಯಲ್ಲಿ ಗೆದ್ದು ಬಂದಿದ್ರು. ಇವತ್ತು ವಿಶೇಷವಾಗಿ ನಾನು ಈ ಒಂದು ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಬಂದು ನಿಮ್ಮಲ್ಲಿ ಒಂದು ಸಭೆ ಮಾಡಿ ಇಲ್ಲಿಂದ ನಾನು ಹೋಗ್ತಕ್ಕಂಥದ್ದಲ್ಲ. ಇಂದಿನಿಂದ ನಿಮ್ಮ ಸಂಬಂಧ, ಸಂಪರ್ಕ, ಬಾಂಧವ್ಯ, ನಂಟು ಇವೆಲ್ಲವನ್ನು ಕೂಡ ಬಯಸಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ಇದು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಅವರವರ ಶ್ರಮದಿಂದ ಈ ಪ್ರಾದೇಶಿಕ ಪಕ್ಷವನ್ನ ಇಲ್ಲಿವರೆಗೂ ಕಟ್ಟು ಬೆಳೆಸಿದ್ದಾರೆ, ಉಳಿಸಿದ್ದಾರೆ, ಹರಿಸಿದ್ದಾರೆ. ನಿಮ್ಮನ್ನ ಗುರುತಿಸ್ತಕ್ಕಂಥ ಒಂದು ವೇದಿಕೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ, ನನ್ನ ಒಂದು ಬಯಕೆ. ನಿಮ್ಗೆ ಅನ್ಸಿರ್ಬೋದು, ಅರೆ ಇದು ಏನಪ್ಪ, ಇನ್ನು ಯಾವುದು ಚುನಾವಣೆ ಘೋಷಣೆ ಆಗಿಲ್ಲ, ಇನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆನೂ ಘೋಷಣೆ ಆಗಿಲ್ಲ, ವಿಧಾನಸಭಾ ಚುನಾವಣೆಗೆ ಇನ್ನೂ 3 ವರ್ಷ
ಸಮಯಾವಕಾಶ ಇದೆಯಲ್ಲ, ಇಷ್ಟು ಬೇಗ ಬಂದ್ಬಿಟ್ಟಿದಾನಲ್ಲ ಇವನು ಅಂತಕ್ಕಂಥದ್ದು ನಿಮ್ಗೆ ಅನ್ಸ್ಬೋದು. ಆದ್ರೆ ನಾನು ಇವತ್ತಿಲ್ಲಿ ಬಂದಿರ್ತಕ್ಕಂಥದ್ದಣ್ಣ, ಲಾಲ್ ಸಾಹೇಬ್ರ ಜೊತೆ ನಾನು ಮಾತನಾಡ್ತಾ ಇದ್ದೆ, ಮುಕ್ತವಾಗಿ ನಾವು ಚರ್ಚೆ ಮಾಡ್ತಾ ಇರ್ತೇವೆ. ಯಾಕೆಂದ್ರೆ ಅಭ್ಯರ್ಥಿಗಳ ಹತ್ರ ನಾವು ಯಾವಾಗ್ಲೂ ಮುಕ್ತವಾಗಿ ಚರ್ಚೆ ಮಾಡ್ಬೇಕಾಗ್ತದೆ, ವಾಸ್ತವಾಂಶವನ್ನ ತಿಳ್ಕೊಳ್ಬೇಕಾಗ್ತದೆ. ಏನೇನಾಗಿದೆ, ಯಾರ್ಯಾರಿಗೆ ಏನಾದ್ರೂ ಯಾವ್ದಾದ್ರು ಸಂದರ್ಭದಲ್ಲಿ ಕಾರ್ಯಕರ್ತರಿಗೋ ಮುಖಂಡರುಗಳಿಗೋ ಏನಾದ್ರೂ ನಮ್ಮಿಂದ ಗೊತ್ತೋ ಗೊತ್ತಿಲ್ದೇನೋ ಏನಾದ್ರೂ ತಪ್ಪು ನಡೆದಿದೆಯಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದಾಗ ಬಹುತೇಕ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿ ಒಂದು ನೋವಿದೆ. ಕುಮಾರಣ್ಣವರು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದ್ರು. 2 ಬಾರಿ ಮುಖ್ಯಮಂತ್ರಿ ಆದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಅಧಿಕಾರವನ್ನ ನೋಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲೂ ಒಂದು ಮನಸ್ಸಿನಲ್ಲಿ ಆ ಒಂದು ನೋವು ಕಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನಣ್ಣ. ಆದ್ರೆ ತಮ್ಗೆ ಗೊತ್ತಿದೆ, ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಕಮ್ಮಿ ಅವಧಿ ಈ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥದ್ದು. ಮೊದಲನೇ ಬಾರಿ 20 ತಿಂಗಳು, 2ನೇ ಬಾರಿ 14 ತಿಂಗಳು. ಅದರಲ್ಲೂ 2ನೇ ಬಾರಿ 14 ತಿಂಗಳು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವ್ರಿಗಿದ್ದಂತ ಒಂದು ಉಸಿರುಕಟ್ಟು ವಾತಾವರಣವನ್ನ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಮನಸ್ಸಿನಲ್ಲಿ ಅವ್ರಿಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ನಾವು ಅಧಿಕಾರ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವ್ದಾದ್ರು ಸಮಾಜದಲ್ಲಿ ಒಂದು ಗೌರವ ತಗೊಂಡ್ ಬರ್ತಕ್ಕಂಥ ನಿಟ್ಟಿನಲ್ಲಿ ಸೂಕ್ತವಾದಂತ ಒಂದು ಸ್ಥಾನಮಾನವನ್ನ ಕೊಡಬೇಕು ಅಂತಕ್ಕಂಥ ಅಪೇಕ್ಷೆ ಇದ್ರೂ ಕೂಡ ಇಲ್ಲಿವರೆಗೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಅದು ಕೊಡ್ಲಿಕ್ಕೆ ಆಗಿಲ್ಲ. ಬಹುಶಃ ತಮ್ಮ ಮನಸ್ಸುಗಳಲ್ಲಿ ಏನಾದ್ರೂ ಆ ಒಂದು ವಿಷಯವಾಗಿ ಬೇಜಾರಿದ್ರೆ ಅಥವಾ ನೋವಿದ್ರೆ ದುಃಖ ಇದ್ರೆ ದಯಮಾಡಿ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಕ್ಷಮೆಯನ್ನ ಕೋರ್ಲಿಕ್ಕೆ ಬಯಸ್ತೇನೆ. ಆದ್ರೆ ಒಂದು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, 3 ವರ್ಷ ನಮ್ಗೆ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಅವಕಾಶ ಇದೆ. ಅದಕ್ಕಿಂತ ಮುಂಚಿತವಾಗಿ ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಕ್ಕಂಥದ್ದಾಗತ್ತೆ. ಅದಕ್ಕೂ ನಾವು ಸಜ್ಜಾಗಬೇಕಾಗ್ತದೆ. ಜೊತೆಯಲ್ಲಿ ಈಗ ತಾನೇ ಹಿರಿಯಕರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಣ್ಣ ಅವರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಈಗಾಗಲೇ ಕೋರ್ಟ್ ಚೀಮಾರಿ ಹಾಕಿದೆ, ದಂಡ ಕಟ್ಟಿಸ್ಕೊಂಡಿದೆ, ಎಲ್ಲ ಆಗೋಗಿದೆ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಈ ಕೂಡ್ಲೆ ನೀವು ನಡೆಸಬೇಕು ಅಂತಕ್ಕಂಥ ತಾಕೀತನ್ನ ಈಗಾಗಲೇ ಕೋರ್ಟ್ ಕೂಡ ಮಾಡಾಗಿದೆ ಸರ್ಕಾರಕ್ಕೆ. ಹಾಗಾಗಿ ಯಾವ ಸಮಯದಲ್ಲಿ ಬೇಕಾದ್ರೂ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರಬಹುದು. ಇದಕ್ಕೆ ನಾವು ಸಿದ್ಧರಾಗಬೇಕಾಗ್ತದಣ್ಣ. ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಹೆಸರನ್ನ ಏನ್ ಕೊಟ್ಟಿದ್ದೇವೆ, ಇದೇನು ನಮ್ಗೆ ಹೊಸದೇನಲ್ಲ. ಸದಾಕಾಲ ಈ ಪಕ್ಷ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಜನರೊಂದಿಗೆ ಇದ್ದೇ ಇವತ್ತು ಈ ಪಕ್ಷ ಈ ಮಟ್ಟಕ್ಕೆ ನೀವೆಲ್ಲರೂ ಬೆಳೆಸ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ತಮ್ಮೆಲ್ರಿಗೂ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನನ್ನ ವಿಚಾರವಾಗಿ ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದಾದ್ರೆ ಪಾಪ ಇಲ್ಲಿ ಇರ್ತಕ್ಕಂಥ ತಾಲೂಕಿನ ಕಾರ್ಯದರ್ಶಿಗಳು ನಮ್ಮ ಲಕ್ಷ್ಮೀಶ್ ಅಣ್ಣ ಅವರು ಮಾತಾಡ್ಬೇಕಾದ್ರೆ ಹೃದಯ ತುಂಬಿ ಪ್ರೀತಿಯಿಂದ ನನಗೆ ಮುಂದೆ ಯಾವಾಗಾರು ಜನರಲ್ ಆದ್ರೆ ನೀವು ಇಲ್ಲಿ ಬರ್ಬೇಕು ಅಂತಕ್ಕಂಥದ್ದನ್ನ ಹೃದಯ ವೈಶಾಲ್ಯತೆಯಿಂದ ನನ್ ಕರೆದ್ರು. ಆದ್ರೆ ಒಂದಣ ತಮ್ಮೆಲ್ಲರ ಮನ್ಸಲ್ಲೂ ಇರ್ಬೋದು, ಇವತ್ತು ಪಕ್ಷದ ಕಾರ್ಯಕರ್ತರ ಮನ್ಸಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಶಾಸಕ ಆಗ್ಬೇಕಾಗಿತ್ತು ಅಥವಾ ಒಬ್ಬ ಸಂಸದನಾಗಬೇಕಾಗಿತ್ತು. 3 ಬಾರಿಯೂ ಕೂಡ ರಾಜಕೀಯದ ಷಡ್ಯಂತ್ರಕ್ಕೆ ಬಲಿಪಶು ಆಗಿದ್ದಾನೆ ಯುವಕ ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಒಂದು ಆಕ್ರೋಶ ನೋವು ಏನಿದೆ, ಆ ಆಕ್ರೋಶ ನೋವಿಗೆ ನೀವು ಉತ್ತರ ಕೊಡಬೇಕು ಅಂತಕ್ಕಂಥದ್ದಾದ್ರೆ ದಯಮಾಡಿ ತಾವೆಲ್ಲರೂ ಜನರ ಜೊತೆನಲ್ಲಿ ಇರಬೇಕು, ಜನರ ಮಧ್ಯೆ ಇರಬೇಕು, ಜನರ ಕಷ್ಟ ಸುಖದಲ್ಲಿ ನೀವೊಬ್ರು ಪಾಲ್ದಾರರಾಗಿರ್ಬೇಕು. ಅದನ್ನ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಆಗ ಜನ ನಿಮ್ಮನ್ನ 100ಕ್ಕೆ 100 ಇಲ್ಲಿ ಬಹಳ ಜನ ಯುವ ಸಮುದಾಯದ ಅಣ್ತಮ್ಮಂದ್ರಿದ್ದಾರೆ. ತಾಲೂಕು ಅಧ್ಯಕ್ಷರು ಯುವ ಜನತಾದಳ ವೆಂಕಟೇಶ್ ಅಣ್ಣ ಅವರು ಇಲ್ಲೇ ಇದ್ದಾರೆ. ಮತ್ತೆ ತಾಲೂಕು ಘಟಕದ ಪೇರೆಂಟಲ್ ಬಾಡಿ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಮರಾಜಣ್ಣ ಅವರು ಇಲ್ಲೇ ಇದ್ದಾರೆ. ಇವತ್ತು ನಾನು ಯುವ ಸಮುದಾಯಕ್ಕೂ ಒಂದು ಸಂದೇಶ ಕೊಡ್ತೀನಿರಪ್ಪ, ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಇವತ್ತೆಲ್ಲ ನೀವು ಎಷ್ಟು ಪ್ರೀತಿಯಿಂದ ಬಂದು ಹೆಜ್ಜೆ ಹಾಕ್ತಾ ಇದ್ದೀರಿ. ನೀವೆಲ್ಲ ಮೇಲ್ ಬರಬೇಕು. ನೀವೆಲ್ಲ ನಿಲ್ತಕ್ಕಂಥದ್ದಲ್ಲ, ಒಂದೊಂದ್ ಹೆಜ್ಜೆ ನೀವು ಮೇಲೆತ್ಕೊಂಡು ಹೋಗ್ಬೇಕು. ನೀವುಗಳು ಚುನಾಯಿತಿ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ, ನೀವು ಯಾವ ರೀತಿ ಸಂಘಟನೆ ಮಾಡ್ತೀರಿ, ಯಾವ ರೀತಿ ಜನಗಳ ಪರವಾಗಿ ನಿರಂತರವಾಗಿ ಸಂಪರ್ಕ ಇಟ್ಕೋತೀರಿ, ಯಾವ ರೀತಿ ದುಡಿತೀರಿ, ಅದ್ರ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯಕರು ಕೂಡ ಅವ್ರನ್ನು ವಿಶ್ವಾಸಕ್ಕೆ ತಗೋಬೇಕು. ನೀವು ಅವತ್ತು ಯುವಕರು ಮೇಲ್ ಬರ್ಬೇಕು ಅಂತಕ್ಕಂಥದ್ದಾದ್ರೆ ಮೊದಲು ನೀವು ಹಿರಿಯಕರು ವಿಶ್ವಾಸಕ್ಕೆ ತಗೋಬೇಕು. ದಯಮಾಡಿ ಈ ಸಂದರ್ಭದಲ್ಲಿ
ಯುವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾನು ಒಂದು ಮಾತನ್ನ ನಿಮ್ಗೆ ಹೇಳ್ತೇನೆ. ನೀವು ಸಂಘಟನೆ ಎಷ್ಟು ಬೇಗ ಕೊಡ್ತೀರಿ, ನೀವೆಷ್ಟು ಸ್ಪೀಡ್ ಆಗಿ ಇವತ್ತು ಹಳ್ಳಿಗಳಿಗೆ ಹೋಗಿ ನೀವು ಸಂಘಟನೆ ಮಾಡ್ತೀರಿ, ಅದನ್ನ ಗುರುತಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಗೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಇಲ್ಲಿರ್ತಕ್ಕಂಥ ಸುಧಾಕರ್ ಲಾಲ್ ಸಾಹೇಬ್ರು ನಮ್ಮ ಅಭ್ಯರ್ಥಿಗಳ ಏನವ್ರು ಹೇಳ್ತಕ್ಕಂಥದ್ನ ಕೇಳಿ ಒಂದು ಒಳ್ಳೆ ತೀರ್ಮಾನ ತಗೋತೀವಿ. ಅವಕಾಶ ಕೊಡುತ್ತೆ ಪಕ್ಷ, ಆದ್ರೆ ದುಡೀರಿ, ಸಂಘಟನೆ ಮಾಡಿ. ಯಾಕೆಂದ್ರೆ ನಮ್ಗೆ ಇನ್ನು 3 ವರ್ಷ ಇದೆ ಅಂತ ನಾವು ಕೈ ಕಟ್ಕೊಳ್ಳೋದು ಬೇಡ, ಕೈ ಕಟ್ ಕೂರೋದು ಬೇಡ. 3 ವರ್ಷ ಅಂದ್ರೆ ಕೇವಲ 1000 ವರ್ಷ ಅಷ್ಟೇ, 1000 ದಿನ ಅಷ್ಟೇ ಇರೋದು ನಮ್ಗೆ. 1000 ದಿನ ಅಷ್ಟೇ ಇರೋದು ನಮ್ಗೆ 3 ವರ್ಷ ಅಂದ್ರೆ. ನಾವು 1 ದಿನ ಕೂಡ ಮೈ ಮರಿತಕ್ಕಂಥದ್ದು ಬೇಡ. 100ಕ್ಕೆ 100 ಲಾಲ್ ಸಾಹೇಬ್ರು ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಮತ್ತೆ 2ನೇ ಬಾರಿ ಶಾಸಕರಾಗ್ತಕ್ಕಂಥದ್ದನ್ನ ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಇದನ್ನ ಸುಮ್ಮನೆ ಮೆಚ್ಚುಗೆ ಪಡಿಸೋದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇಲ್ಲ. ಲಾಲ್ ಸಾಹೇಬ್ರನ್ನ ನನಗಿಂತ ಚೆನ್ನಾಗಿ ತಾವೆಲ್ಲ ನೋಡಿದಿರಣ್ಣ. ಅವರೇನು 30,000 40,000 ಜನಕ್ಕೆ ನಿರಂತರವಾಗಿ ಆರೋಗ್ಯ ಶಿಬಿರದ ಮೂಲಕ ಪ್ರತಿಯೊಬ್ಬರ ಕಷ್ಟ ಸುಖದಲ್ಲಿ ಸ್ಪಂದಿಸಿರ್ತಕ್ಕಂಥ ಒಂದು ವ್ಯಕ್ತಿ. ಅಷ್ಟೇ ಅಲ್ಲ, ಅವರ ಒಂದು ವ್ಯಕ್ತಿತ್ವನ ನಾನು ಬಹಳ ಹತ್ತಿರದಿಂದ ಬಹಳ ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಬಹಳ ಒಂದು ರೀತಿ ಮಗು ಸ್ವಭಾವದ ವ್ಯಕ್ತಿ, ಮನಸ್ಸಿನಲ್ಲಿ ಯಾವುದು ಕಲ್ಮಶ ಇಲ್ಲದೆ ಇರತಕ್ಕಂಥ ಒಂದು ವ್ಯಕ್ತಿತ್ವ. ಇಂಥ ವ್ಯಕ್ತಿಗಳು ಇವತ್ತು ನಮಗೆ ಶಾಸಕರಾಗಿ ಆಯ್ಕೆ ಆದ್ರೆ ಪಕ್ಷಕ್ಕೆ ಇಂಥ ನಿಷ್ಠಾವಂತರು ಇನ್ನೂ ಹಲವಾರು ವರ್ಷಗಳ ಕಾಲ ಈ ಪಕ್ಷ ಕಟ್ತಕ್ಕಂಥದಕ್ಕೆ ಇಂಥ ವ್ಯಕ್ತಿಗಳು ಇವತ್ತು ವಿಧಾನಸಭೆಗೆ ಕಳಿಸ್ತಕ್ಕಂಥ ಒಂದು ಹೊಣೆಗಾರಿಕೆ ಜವಾಬ್ದಾರಿಯನ್ನು ತಗೊಳ್ಳಿ ದಯಮಾಡಿ. ನಾನು ವಿರೋಧ ಪಕ್ಷದವ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋದಿಲ್ಲ. ನಿಮಗೆ ಗೊತ್ತಿದೆ ಇವತ್ತು ಈ ತಾಲೂಕಿನಲ್ಲಿ ಯಾರು ಶಾಸಕರಾಗಿದ್ದಾರೆ, ಅವ್ರು ಯಾವ ಒಂದು ದೊಡ್ಡ ಉನ್ನತವಾದಂತ ಒಂದು ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ ಅಂತಕ್ಕಂಥದ್ದು. ನಾನು ಬಹುತೇಕ ರಾಜ್ಯದಲ್ಲಿ ಪತ್ರಿಕಾಗೋಷ್ಠಿ ಕರೆದಂತ ಸಂದರ್ಭದಲ್ಲೂ ಹೇಳಿದ್ದೇನೆ. ಅವ್ರ ಬಗ್ಗೆ ನನಗೆ ಗೌರವ ಇದೆ, ಅವ್ರ ಹಿರಿತನಕ್ಕೆ ನಾನು ಗೌರವ ಕೊಡ್ತೇನೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆದಂತ ಕೆಲವೊಂದಷ್ಟು ಪ್ರಕರಣಗಳು, ಅದರಲ್ಲೂ ಇತ್ತೀಚೆಗೆ RCB ತಂಡ ಜಯ ಸಾಧಿಸಿದಂತ ಸಂದರ್ಭದಲ್ಲಿ ಯಾವ ರೀತಿ ಪಾಪ ಅಮಾಯಕರು 11 ಜನ ಯುವ ಪೀಳಿಗೆ ಬಲಿಯಾದ್ರು, ನಿಜಕ್ಕೂ ಕೂಡ ಅವರ ಅಸಹಾಯಕತೆ, ಅವರ ಅಸಮರ್ಥತೆ ಇವೆಲ್ಲವೂ ಕೂಡ ಎದ್ದು ಕಾಣ್ತಾ ಇದೆ. ಜನ ಇದೆಲ್ಲ ಗಮನಿಸ್ತಾ ಇದ್ದೀರಿ ನೀವುಗಳು. ಕಾಲ ಒಂದೇ ತರ ಇರೋದಿಲ್ಲ, ಕಾಲಚಕ್ರ ತಿರುಗ್ತಾ ಇರುತ್ತೆ, ಉರುಳ್ತಾ ಇರುತ್ತೆ. ಬದಲಾವಣೆನೇ ಈ ಜಗತ್ತಿನ ಒಂದು ನಿಯಮ, ಈ ಜಗತ್ತಿನ ನಿಯಮ ಬದಲಾವಣೆ. ಆ ಬದಲಾವಣೆ ಬಯಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಆ ಒಂದು ಹೊಸ ಯುಗ, ಒಂದು ಹೊಸ ಪರ್ವ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದಾದ್ರೆ ತಾವುಗಳೆಲ್ಲ ಬೀದಿಗಿಳಿಬೇಕು. ಇವತ್ತು ತಾವು ಬೀದಿಗಿಳಿಬೇಕು. ಜನರ ಪರವಾಗಿ ಜನತಾದಳ ಸದಾ ಕಾಲ ಧ್ವನಿಯಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನ ತಾವು ಸಾಬೀತು ಮಾಡಬೇಕು. ದಯಮಾಡಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನೋ ಬಂದು ಚಿಕ್ಕ ಹುಡುಗ ಉಪದೇಶ ಕೊಡ್ತಾ ಇದ್ದಾನಲ್ಲ ನಮ್ಗೆ ಅಂತಕ್ಕಂಥದ್ದು ಯಾರು ಕೂಡ ಇಲ್ಲಿ ಹಿರಿಯಕರು ಅನ್ಯತಾ ಭಾವಿಸ್ಬೇಡಿ. ಇದು ಪಕ್ಷದ ಅಳಿವುಳಿವಿನ ಪ್ರಶ್ನೆ, ಪಕ್ಷದ ಅಸ್ತಿತ್ವದ ಪ್ರಶ್ನೆ. ಪ್ರಾದೇಶಿಕ ಪಕ್ಷಗಳು ಯಾವತ್ತಿಗೂ ಕೂಡ ಪ್ರಬಲವಾಗಿ ಆಯಾ ರಾಜ್ಯಗಳಲ್ಲಿ ನೆಲೆ ಊರಿದಾಗ ರಾಜ್ಯದ ಒಂದು ಅಸ್ಮಿತೆಯನ್ನ ಕಾಪಾಡ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ಉಳಿಬೇಕಾಗಿದೆಯಣ್ಣ. ಇದು ಕೇವಲ ಯಾವುದೋ ಒಂದು ವ್ಯಕ್ತಿಯ ಪ್ರಶ್ನೆ ಅಲ್ಲ, ಯಾವುದೋ ಒಂದು ಕುಟುಂಬದ ಪ್ರಶ್ನೆ ಅಲ್ಲ. ಇಲ್ಲಿರ್ತಕ್ಕಂಥದ್ದು ಸಾವಿರಾರು ಜನ, ಲಕ್ಷಾಂತರ ಜನ ರಾಜ್ಯಾದ್ಯಂತ ಇವತ್ತು JDS ನ ನಿಷ್ಠಾವಂತ ಕಾರ್ಯಕರ್ತರುಗಳಿದ್ದಾರೆ. ನನಗೆ ಬಹಳ ಜನ ಸ್ನೇಹಿತರು ಹೇಳ್ತಾ ಇರ್ತಾರೆ, ರಾಷ್ಟ್ರೀಯ ಪಕ್ಷಗಳಲ್ಲಿ ಸಿಕ್ಕಿದಾಗ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿಲ್ಲ, ನಾವು ದುರ್ಬೀನ್ ಹಾಕೊಂಡು ಹುಡುಕಿದ್ರು ಸಿಗೋದಿಲ್ಲ, ನಿಮ್ಮಲ್ಲಿ ಯಾವ ನಿರೀಕ್ಷೆಗಳಿಲ್ದಿರ, ಅಪೇಕ್ಷೆಗಳಿಲ್ದಿರ ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಾರೆ. ನಮ್ ಕುಮಾರಣ್ಣ, ನಮ್ ದೇವೇಗೌಡರು ಸಾಹೇಬ್ರು ಅಂತ ಹೆಗಲ್ ಮೇಲೆ ಹೊತ್ಕೊಂಡು ಮೆರೆಸ್ತಕ್ಕಂಥ ಕಾರ್ಯಕರ್ತರು ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದಾಗ ನಿಜಕ್ಕೂ ಕೂಡ ನಿಮ್ಮಂತವ್ರನ್ನ ಇವತ್ತು ನಾನು ಭೇಟಿ ಆಗ್ತಕ್ಕಂಥದಕ್ಕೆ ಒಂದು ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ ಹೊರತುಪಡಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ತಿಪ್ಪೇಸ್ವಾಮಣ್ಣ ಅವರು ಹೇಳ್ತಾ ಇದ್ರು, ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳ ಮೂಲಕ ಕುಮಾರಣ್ಣ ಅವರು ಒಂದು ಯಾತ್ರೆಯನ್ನ ಮಾಡಿದ್ರು, ರಥಯಾತ್ರೆ. ಆದ್ರೆ ಇವತ್ತು ಒಂದು ಮಾತನ್ನ ಹೇಳ್ತೀನಿ, ನಾನು ಇನ್ನೂ ಯುವಕ ಇದ್ದೇನೆ, ಕೈಕಾಲು ಗಟ್ಟಿಗಿದೆ. ಈ ರಾಜ್ಯದ ಜನತೆಯ ಪರವಾಗಿ ಧ್ವನಿ ಎತ್ತಕ್ಕಂಥದಕ್ಕೆ, ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಬೇಡಿ ಬಂದಿದ್ದೇನೆ. ಸಮಯ ಬರುತ್ತೆ, ವಿಷಯಾಧಾರಿತವಾದಂತ ವಿಚಾರಗಳನ್ನ ಕೈಗೆತ್ಕೊಳ್ಳೋಣ.
ರಾಜ್ಯ ಸರ್ಕಾರದ ಇವತ್ತು ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣ ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ರಥಯಾತ್ರೆ ಮಾಡ್ತಕ್ಕಂಥದ್ದಲ್ಲ, ಇವತ್ತು ನಿಮ್ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ದಯಮಾಡಿ ಅದಕ್ಕೋಸ್ಕರ ಇವತ್ತು ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಈ ಪಕ್ಷವನ್ನ ತಳಮಟ್ಟದಿಂದ ಇವತ್ತು ಬೇರೆ ಮಟ್ಟದಿಂದ ಕಟ್ಟಬೇಕಾಗಿದೆ. ಬಹಳ ಜನ ಹೇಳ್ತಾರೆ ಇವತ್ತು ವಿರೋಧಿಗಳು, ಬಹಳ ಜನ ಹೇಳ್ತಾರೆ ಎಲ್ಲಿದೆ ಜನತಾದಳ ಪಕ್ಷ, ಮುಗಿದೋಯ್ತು, ಜನತಾದಳ ಪಕ್ಷ ಠೇವಣಿ ಕಳ್ಕೊಬಿಡುತ್ತೆ, 3-4 ಸೀಟ್ ಮೇಲೆ ಬರೋದಿಲ್ಲ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳ್ತಾರೆ. ಕೇಳಿದ್ರು ನನಗೆ ನಮ್ಮ ಪ್ರೀತಿಯ ಮಾಧ್ಯಮದ ಸ್ನೇಹಿತರು, ಇವತ್ತು ತಾಲೂಕಿನ ಮಾಧ್ಯಮ ಸ್ನೇಹಿತರಲ್ಲಿದ್ದಾರೆ, ಜಿಲ್ಲಾ ಮಾಧ್ಯಮದ ಸ್ನೇಹಿತರು. ನಾನು ಸಿದ್ಧಗಂಗಾ ಮಠಕ್ಕೆ ಹೋದಂತ ಸಂದರ್ಭದಲ್ಲಿ ನನಗೊಂದು ಪ್ರಶ್ನೆ ಕೇಳಿದ್ರು, ತುಮಕೂರು ಜಿಲ್ಲೆಯಲ್ಲಿ ನೀವು ಬಹಳ ಕಮ್ಮಿ ಆಗ್ತಾ ಬಂದಿದ್ದೀರಿ, ಶಾಸಕರನ್ನ ಕಳ್ಕೊಂತ ಬಂದಿದ್ದೀರಿ ಅಂತ. ಆದ್ರೆ ಒಂದು ನೀವು ಡೇಟಾವನ್ನ ತೆಗೆದು ನೋಡಿದಾಗ, ವಾಸ್ತು ಅಂಶವನ್ನ ಮಾತನಾಡ್ತಕ್ಕಂಥದ್ದಾದ್ರೆ, ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನ ನಾವು ಪಡೆದೇ ಹೋಗ್ಬೋದು. ಅದಕ್ಕೆ ನಾನಾ ಕಾರಣಗಳಿದೆ. ಅದ್ರ ಬಗ್ಗೆ ನಾನು ಇವತ್ತು ವಿಸ್ತಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಮತ್ತದು ಇನ್ನೆಲ್ಲೆಲ್ಲಿಗೋ ಹೋಗ್ತದೆ ವಿಚಾರ, ಬೇಡ, ಅದಕ್ಕೆ ಅವಕಾಶ ಮಾಡೋದು ಬೇಡ. ಆದ್ರೆ ಒಂದನ್ನ ಹೇಳ್ತೇನೆ, ಕಳೆದ 2023 ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತಿ ಹೆಚ್ಚು ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ತುಮಕೂರು ಜಿಲ್ಲೆನಲ್ಲಿ ಅದು ಜನತಾದಳ ಪಕ್ಷ. 34% ವೋಟ್ ಶೇರ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು ಜನತಾದಳ ಪಕ್ಷ. ಜಿಲ್ಲೆಯ ಜನತೆ ಆಶೀರ್ವಾದ, ನಿಮ್ಮೆಲ್ಲರ ಶ್ರಮ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಾನು ನಿಮ್ ನೆನ್ಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ತುಮಕೂರು ಜಿಲ್ಲೆನಲ್ಲಿ ನಮ್ಗೆ 11 ವಿಧಾನಸಭಾ ಕ್ಷೇತ್ರ ಬರುತ್ತೆ. 11 ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ವಿಶ್ವಾಸ ಇದೆ, ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ. ನೀವೆಲ್ಲ ಒಂದು ದೃಢ ಸಂಕಲ್ಪ ತೊಟ್ಟಿ ಹೊರಡಿ. 100ಕ್ಕೆ 100 11 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳು ಜಿಲ್ಲೆಯ ಜನತೆ ಆಶೀರ್ವಾದದಿಂದ ಜನತಾದಳ ಪಕ್ಷ ಹೆಂಗೆಲ್ಲದಿಲ್ಲ ಅಂತ ನಾನು ನಿಮ್ಗೆ ಅವತ್ತು ಮಾತನಾಡೋಣ. ಆದ್ರೆ ನಿಮ್ಮಲ್ಲಿ ಆ ಒಂದು ಸಂಕಲ್ಪ ತೊಟ್ಟಿ, ಜನಗಳ ಜೊತೆ ಇದಿರಿ, ಜನಗಳ ಮಧ್ಯದಲ್ಲಿರಿ. ಇವತ್ತಿಗೂ ನೋಡಿದೀವಿ ದೇವೇಗೌಡರು ಸಾಹೇಬ್ರು, 93 ವಯಸ್ಸಿನ ದೇವೇಗೌಡರು ಸಾಹೇಬ್ರು ರಾಜ್ಯಸಭೆಯಲ್ಲಿ ಕೂತಂತ ಸಂದರ್ಭದಲ್ಲಿ ಇವತ್ತಿನ ನಮ್ಮ ನಾಡಿನ ನೆಲ, ಜಲ, ಭಾಷೆಯ ವಿಚಾರವಾಗಿ ಮಾತನಾಡ್ತಾರೆ. ಅವ್ರ ಮನೆ ಬಾಗ್ಲು ಸದಾಕಾಲ ಓಪನ್ ಇರುತ್ತೆ, ಅವ್ರ ರೂಮ್ ಯಾರು ಬಂದ್ರು ಬರ್ಬೋದು. ಇಂಥವ್ರು ಬರಬೇಕು, ಇಂಥವ್ರು ಬರಬಾರ್ದು ಅಂತಕ್ಕಂಥದ್ದು ಎಂದೂ ಕೂಡ ಅವರು ಮಾಡ್ಕೊಂಡವ್ರೆ ಅಲ್ಲ. ಆ ರೀತಿ ಬದುಕು ಬಂದಿರ್ತಕ್ಕಂಥವ್ರು ದೇವೇಗೌಡರು. ಇನ್ನೊಂದು ಕಡೆ ಕುಮಾರಣ್ಣವ್ರು ಇವತ್ತು ಕೇಂದ್ರಕ್ಕೆ ಹೋಗಿದ್ದಾರೆ. ಕುಮಾರಣ್ಣವರು ಅಂತಕ್ಕಂಥದ್ದಾದ್ರೆ ಇವತ್ತು ಏನು ಅನಿರೀಕ್ಷಿತವಾದಂತ ಬೆಳವಣಿಗೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕುಮಾರಣ್ಣವ್ರು ನಿಂತ್ಕೊಳ್ಳೇಬೇಕು ಚುನಾವಣೆಯಲ್ಲಿ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕಾರ್ಯಕರ್ತ ಬಂಧುಗಳು ಅಪೇಕ್ಷೆ ಪಟ್ಟರು. ಆ ಸಂದರ್ಭದಲ್ಲಿ ಅವ್ರು ಹೋಗ್ಬೇಕಾಗಿ ಬಂತು. ಆದ್ರೆ ಇವತ್ತು ಹೋಗಿದ್ದಾರೆ, ಕೇಂದ್ರದಲ್ಲಿ ಸಚಿವರಿದ್ದಾರೆ, ದೇಶದ ಗೌರವಾನ್ವಿತ ಇಂದಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಕಳೆದ 11 ವರ್ಷದಿಂದ ಈ ದೇಶವನ್ನ ಆಡಳಿತ ಮಾಡ್ತಾ ಇದ್ದಾರೆ. ದೇವೇಗೌಡರು ಸಾಹೇಬರು ಮೊನ್ನೆನೂ ಹೇಳ್ತಾ ಇದ್ರು, ಇಲ್ಲಿಯವರೆಗೂ ದೇಶದ ಇತಿಹಾಸದಲ್ಲಿ ಅಂತ ಒಬ್ಬ ದೊಡ್ಡ ನಾಯಕ, ಅಂತ ಒಬ್ಬ ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ನಾಯಕ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟದಿಲ್ಲ ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರೆ ಪ್ರಸ್ತಾವನೆ ಮಾಡ್ತಾ ಇದ್ರು. ಅಂತವರ ನಾಯಕತ್ವದಡಿ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ನಾವೆಲ್ಲ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಲಾಲ್ ಸಾಹೇಬ್ರು ಹೇಳಿದ್ರು, ವೈಜಾಗ್ನ ಸ್ಟೀಲ್ ಪ್ಲಾಂಟ್ RINL 1 ಲಕ್ಷ ಕೋಟಿ ಬೆಲೆ ಬಾಳ್ತಕ್ಕಂಥ ಸ್ಟೀಲ್ ಪ್ಲಾಂಟ್ ಮುಚ್ಚೋಗಿತ್ತು. ಕೇವಲ 10,000 ಕೋಟಿಗೆ ಅದನ್ನ ಮಾರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಯಾವ್ದೋ ಪ್ರೈವೇಟೈಸೇಷನ್, ಯಾವ್ದೋ ಖಾಸಗಿ ಕಂಪ್ನಿ ಕೊಡ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಕುಮಾರಣ್ಣವ್ರು ಹೇಳಿದ್ರು, ಯಾವ ಕಾರಣಕ್ಕೂ ಬೇಡ, 11,440 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಫೈನಾನ್ಸ್ ಮಿನಿಸ್ಟ್ರು ಶ್ರೀ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ತಗೊಂಡು ಬಂದ್ರು. ಚಂದ್ರಬಾಬು ನಾಯ್ಡು ಅವರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಹೋದ್ರು, ಕುಮಾರಣ್ಣವರು ಹೋದ್ರು, ಕೂತ್ಕೊಂಡ್ರು. 11,440 ಕೋಟಿ ರೂಪಾಯಿಯಷ್ಟು ಹಣಕಾಸನ್ನ ತಗೊಂಡು ಬಂದ್ರು. ಲಾಲ್ ಸಾಹೇಬ್ರು ಹೇಳ್ದಂಗೆ ಇವತ್ತು ಸಾವಿರಾರು ಜನ, ಇವತ್ತು ಕುಟುಂಬಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಹೆಸರಿನಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ವೈಜಾಗ್ನಲ್ಲಿ. ಆ ರೀತಿ ಕುಮಾರಣ್ಣನ ತೀರ್ಮಾನಗಳು, ಕಾರ್ಯಕ್ರಮಗಳು ಯಾವತ್ತಿಗೂ ಕೂಡ ಸಮಾಜದ ಪರವಾಗಿ ಕ್ರಾಂತಿಕರವಾದಂತ ತೀರ್ಮಾನಗಳು ತಗೊಳ್ತಾರೆ. ನೋಡ್ಕೊಂಡು ಬಂದಿದ್ದೀವಿ. ಈಗ ತಾನೇ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಮಾವು ಬೆಳೆಗಾರರ ಕತೆ ಏನಾಗಿದೆ. ಮಾವು ಬೆಳೆಗಾರರಿಗೆ ಸಿಕ್ಬೇಕಾಗಿರ್ತಕ್ಕಂಥ ಟನ್ಗೆ 15,000 ರೂಪಾಯಿ ಇವತ್ತು ಕೊಡಕ್ಕಾಗ್ದಿರ ರಾಜ್ಯ ಸರ್ಕಾರ ಇವತ್ತು ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ.
ರೈತರ ಪರಿಸ್ಥಿತಿ ಏನಾಗಿದೆ? ಹೊಲ ಗದ್ದೆಗಳಲ್ಲಿ ನಿಮ್ TC ಕನೆಕ್ಷನ್ಗೆ ಅಂತಕ್ಕಂಥ ಕನೆಕ್ಷನ್ಗಳೇನ್ ತಗೊಳ್ತೀರಿ, ಇವತ್ತು ಎಷ್ಟಾಗಿದೆ ಬೆಲೆ? ಕುಮಾರಣ್ಣನ ಕಾಲಘಟ್ಟದಲ್ಲಿ ಎಷ್ಟಿತ್ತು? 25,000 ಇತ್ತು. ಈಗ ಎಷ್ಟಾಗದೆ? 2.5 ಲಕ್ಷ 3 ಲಕ್ಷ ಹೋಗಿದೆ ಈಗ TC ಕನೆಕ್ಷನ್. 2.5 ಲಕ್ಷ 3 ಲಕ್ಷ. ಈ ರೀತಿ ಮಾತನಾಡ್ತಾ ಹೋದ್ರೆ ರಾಜಕೀಯದ ವೇದಿಕೆಗಳಲ್ಲಿ, ಸಮಾವೇಶಗಳಲ್ಲಿ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತೇವೆ. ಆದ್ರೆ ಇವತ್ತು ಅಣ್ಣ, ನಾನು ಇಲ್ಲಿ ಏನ್ ಬಂದಿದ್ದೇನೆ, ಲಾಲ್ ಸಾಹೇಬ್ರಿಗೂ ಕೇಳ್ತಾ ಇದ್ದೆ, ಎಷ್ಟು ಪಂಚಾಯಿತಿಗಳಿದೆ? ಬಹುಶಃ 27 ಪಂಚಾಯಿತಿ ಇರ್ಬೋದು, 34 ಪಂಚಾಯಿತಿ, 253 ಬೂತ್ಗಳು ಅಂದ್ರು. 242 ಬೂತ್ಗಳಿಗೂ ಕೂಡ 34 ಪಂಚಾಯಿತಿಗೂ ಕೂಡ 36 ಪಂಚಾಯಿತಿ. ಇಲ್ಲಿಂದ ನಾನು ಹೊರಡ್ತಾ ಇದ್ದಂಗೆ ನಿಖಿಲ್ ಅವ್ರು ಬಂದ್ರು, ಸಭೆ ಮಾಡಿದ್ವಿ, ಎಲ್ಲ ಮುಗಿದೋಯ್ತು ಅಂತಕ್ಕಂಥದ್ದು. ಯಾರು ಕೂಡ ಆಮೇಲೆ ಕೈ ಕಟ್ಕೊಂಡ್ ಕೂತ್ಕೊಬೇಡ್ರಪ್ಪ. ಏನಣ್ಣ, ದಯಮಾಡಿ ಒಂದು ತಂಡ ಮಾಡಿ, ಪಂಚಾಯಿತಿ ವಾರು ಒಂದು 10 ಜನ ಹಿರಿಯಕರು, ಯುವಕರು, ಮಹಿಳೆಯರು, ಯಾರ್ಯಾರು ವಾಕ್ಚಾತುರ್ಯ ಚೆನ್ನಾಗಿದೆ, ಯಾರ್ಯಾರು ಒಳ್ಳೆ ವಾಗ್ಮಿಗಳಿದ್ದಾರೆ, ನಾನು ನಿಮ್ಗೆ ದೊಡ್ಡವ್ರದ್ದು ಕುಮಾರಣ್ಣಂದು ಸಾಧನೆಗಳು ನಿಮ್ ಕೈ ಕೊಡ್ತೇನೆ, ತಲುಪಿಸ್ಕೊಡ್ತೇನೆ. ಹೋಗಿ ಇವತ್ತೇನು ಮೆಂಬರ್ಶಿಪ್ ಮಿಸ್ಡ್ ಕಾಲ್ ಕ್ಯಾಂಪೇನ್ ನ ಚಾಲನೆ ಕೊಟ್ಟಿದ್ದೇವೆ, ಹಳ್ಳಿಗೆ ಹೋಗಿ ಜನ ಮತದಾರರು ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಅವ್ರನ್ನೆಲ್ಲ ನಮ್ಮ ಪಕ್ಷಕ್ಕೆ ಸಕ್ರಿಯ ಸದಸ್ಯತ್ವದ ಒಂದು ನೋಂದಣಿಗೆ ಅವ್ರನ್ನೆಲ್ಲರೂ ನೀವು ಕರೆ ತನ್ನಿ. ದಯಮಾಡಿ ಈ ಕೆಲಸ ಮಾಡಿ. 30 ದಿನದಲ್ಲಿ ಈ ಕೆಲಸವನ್ನ ಮುಗಿಸ್ಕೊಡಿ. 100ಕ್ಕೆ 100 ಪಕ್ಷ ಯಾಕೆ ತಳಮಟ್ಟದಿಲ್ಲ, ಸಂಘಟನೆ ಆಗೋದಿಲ್ಲ ಅಂತಕ್ಕಂಥದ್ದು ಆಮೇಲೆ ಚರ್ಚೆ ಮಾಡೋಣ. ಯಾಕಂದ್ರೆ ಜನ ಇದ್ದಾರೆ, ಕಾರ್ಯಕರ್ತರಿದ್ದೀರಿ, ನಮ್ಮನ್ನು ಪ್ರೀತಿಸುವಂತ ಮತದಾರರು ಇದ್ದಾರೆ, ಹಳ್ಳಿಗಳಲ್ಲಿ ಇದ್ದಾರೆ. ದಯಮಾಡಿ ಹೋಗಿ ಅವ್ರ ಬಳಿ ಹೋಗಿ ಹೇಳಿ, ನಮಗೊಂದು ಅವಕಾಶ ಕೊಡಿ. ಈ ರೀತಿ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು ಅವ್ರ ಕಾಲ್ಗಡದಲ್ಲಿ ಈ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆಯೂ ನಿಮ್ ಪರವಾಗಿ ಜನತಾದಳ ಪಕ್ಷ ಧ್ವನಿ ಎತ್ತುತ್ತೆ. ಹೋಗಿ ಕೂತ್ಕೊಳ್ಳಿ, ಅವ್ರ ಜೊತೆ ಮಾತಾಡಿ, ಸಮಯ ಕಳೀರಿ. ಒಂದು 35 ದಿನ, 36 ಪಂಚಾಯತಿ 36 ದಿನ ಅನ್ಕೊಳ್ಳಿ. ಈಗ ನಾನು ಯಾವ ರೀತಿ 58 ದಿನ ಹೋಗ್ತಾ ಇದ್ದೀನಿ ಪ್ರತಿ ತಾಲೂಕ್ಗೆ, ಅದೇ ರೀತಿ ನಾನು ಇವಾಗ ಏನ್ ಹೋಗ್ತಾ ಇದ್ದೀನಿ, ಇದು ಕೇವಲ ಸಭೆಯಾಗಿ ಉಳಿಬಾರ್ದು. ಇಲ್ಲಿಂದ ನಮ್ಗೆ ಫಲ ಸಿಗಬೇಕು, ಒಳ್ಳೆ ಫಲಿತಾಂಶ ಸಿಕ್ಬೇಕು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದೆ ಗ್ರಾಮ ಪಂಚಾಯತಿ, ZP, TP, MLA ಚುನಾವಣೆ, ಸಂಸತ್ ಚುನಾವಣೆ, ಎಲ್ಲದಕ್ಕೂ ಇದೊಂದು ಅಡಿಪಾಯ. ದಯವಿಟ್ಟು ಈಗಲಿಂದಾನೇ ಕಾರ್ಯೋನ್ಮುಖರಾಗಿ ತಾವೆಲ್ಲರೂ ಒಂದು ಹೋರಾಟ ಮಾಡಿ ಕೆಲಸ ಮಾಡ್ತೀರಾ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ಇಲ್ಲಿ ನಮ್ಮನ್ನ ಇಷ್ಟು ಪ್ರೀತಿಯಿಂದ ನೀವು ಕರೆ ತಂದಿದ್ದೀರಿ, ಇಷ್ಟು ಗೌರವದಿಂದ ನೋಡಿದ್ದೀರಿ. ಆಮೇಲೆ ಲಕ್ಷ್ಮೀ ಸೇನ್ ಅವರು ಇನ್ನೊಂದು ಹೆಜ್ಜೆ ಮುಂದೋಗಿ ನಮ್ಮನ್ನ ಬಯಸಿದ್ದಾರೆ. ಸುಮ್ನೆ ಹೇಳ್ತಾ ಇರೋದು, ನಾನು ಎಲ್ಲಿ ಅಂತ ಹೋಗಿ ನಿಂತ್ಕೊಳ್ಳಿ, ನಾನು ಈಗೇನು MP ಆಗ್ಬೇಕು, MLA ಆಗ್ಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಕ್ಷ ಉಳಿಸ್ಬೇಕಷ್ಟೇ. ನಾವು ನೀವೆಲ್ಲರೂ ಸೇರಿ ಪಕ್ಷ ಉಳಿಸೋಣ. ಮತ್ತೆ ಎಲ್ಲ ಮಾಧ್ಯಮದ ಸ್ನೇಹಿತರು, ಬೆಳಗಿನಿಂದ ತಾಲೂಕಾದ್ಯಂತ ಎಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಎಲ್ಲರೂ ಬಂದಿದ್ದೀರಿ, ಸೇರಿದ್ದೀರಿ. ಎಲ್ಲ ಕಡೆ ಹೋದ್ ಕಡೆ ಎಲ್ಲ ಬರ್ತಾ ಇದ್ದೀರಿ. ನಿಮ್ ಸಹಕಾರ ಇರಲಿ, ನಿಮ್ ವಿಶ್ವಾಸ ಇರಲಿ ಅಂತಕ್ಕಂಥದ್ನ ಕೇಳ್ತಾ, ಮತ್ತೆ ಈಗ ಮಧುಗಿರಿಗೆ ಹೋಗ್ಬೇಕು, ವೀರಭದ್ರಯ್ಯನವ್ರು ಫೋನ್ ಮಾಡಿದ್ರು, ಅಲ್ಲಿ ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಮುಗಿಸ್ಕೊಂಡು ಹೊರಡ್ತೀನಿ ನಿಮ್ ಜೊತೆ. ಮಿಸ್ಡ್ ಕಾಲ್ದು ಒಂದು ನಿಮಿಷ, ಮಿಸ್ಡ್ ಕಾಲ್ದು ಒಂದು ನಂಬರ್ ಹೇಳ್ತೀನಿ ನೋಡೋಣ. ಒಂದೇ ಸಲಿ 500 ಜನ ಬೇಕಾದ್ರೂ ಫೋನ್ ಮಾಡ್ಬೋದು, ನೆಟ್ವರ್ಕ್ ಹಚ್ಕೊಳ್ಳೋದಿಲ್ಲ. ಆ ರೀತಿ ವ್ಯವಸ್ಥೆ ಮಾಡಿಸಿದೀನಿ. ಮತ್ತೆ ಒಬ್ರು ಮಾಡಿದ್ರೆ ಇನ್ನೊಬ್ರು ಕಚ್ಕೊಬಿಟ್ಟಾತು ಅಂತ ಅನ್ಕೊಳಕ್ ಹೋಗ್ಬೇಡಿ. ನಂಬರ್ 9964002028 2028. ಎಲ್ಲ ದಯಮಾಡಿ ಇಲ್ಲೇ ಕೂತಿರ್ತಕ್ಕಂಥವ್ರು ನೀವು ಮಿಸ್ಡ್ ಕಾಲ್ ಇವತ್ತು ಕೊಟ್ಟು, ಮತ್ತೆ ನಾಳೆಯಿಂದ ಸ್ವಲ್ಪ ಹಳ್ಳಿಗಳ ಕಡೆ ಎಲ್ಲ ನಿಮ್ ಪ್ರವಾಸ ಶುರು ಆಗ್ಬಿಡ್ಲಿ ದಯಮಾಡಿ. ಆಮೇಲೆ ಲಾಲ್ ಸಾಹೇಬ್ರೆ, ಇನ್ನೊಂದು ಮನವಿಯನ್ನ ಮಾಡ್ತೀನಿ. ಇವತ್ತೇನು ಈ ಒಂದು ಹಾಳೆಯನ್ನ ನೀವು ನೋಡ್ಬೋದು. ಈಗ ಕನಿಷ್ಠ ಪಕ್ಷ ಒಂದು ಕ್ಷೇತ್ರದಲ್ಲಿ ನೀವು 242 ಬೂತು ಅಂದ್ರೆ ಯಾರೋ 242 ಬೂತೋ 250 ಬೂತೋ ಎಷ್ಟು ಅಂದ್ಕೊಳ್ಳಿ. ಇಲ್ಲಿ 15 ಜನ ಹೆಸರು ಏನ್ ಪಟ್ಟಿಯನ್ನ ಕ್ರಮ ಸಂಖ್ಯೆ ಕೊಟ್ಟಿದೀವಣ್ಣ, ಬಹುಶಃ ತಾವು ಈಗಾಗಲೇ ಮಾಡಿದೀರ ಅಂತಕ್ಕಂಥದ್ದು ಹೇಳ್ತಾ ಇದ್ರಿ. ಇದು ಸ್ವಲ್ಪ ನಮ್ಗೆ ಸಕ್ರಿಯ ಸದಸ್ಯತ್ವಕ್ಕೆ, ಆಕ್ಟಿವ್ ಮೆಂಬರ್ಸ್ ಆಗ್ಲಿಕ್ಕೆ ಜನತಾದಳಕ್ಕೆ ಅವ್ರಿಗೆ ಇದೊಂದು ರೆಡಿ ಮಾಡಿದ್ರೆ ಅವ್ರ ಎಲ್ರಿಗೂ ಕೂಡ ಒಂದೊಂದು ಕಾರ್ಡ್ ಕೊಡಿಸ್ತೀನಿ. ಅವ್ರ ಹೆಸರು ಇರ್ತದೆ ಆ ಕಾರ್ಡ್ ಅಲ್ಲಿ.
ಅವ್ರ ಸಕ್ರಿಯ ಸದಸ್ಯರಾಗಿ ನಮ್ಮ ಪಾರ್ಟಿ ಆಫೀಸಲ್ಲಿ ಸದಾಕಾಲ ಅವ್ರು ಉಳ್ಕೊಳ್ಬೇಕು. ಅವರು ವ್ಯಕ್ತಿಗಳು ಅವ್ರ ಹೆಸರುಗಳು ಯಾರೇ ಇದ್ರು ಕೂಡ ಯಾರ್ಯಾರು ಆಕ್ಟಿವ್ ಮೆಂಬರ್ಸ್ ಇದಾರೆ ಅದೊಂದು ಕಾರ್ಡ್ ಮಾಡಿಸ್ಕೊಡ್ತೀನಿ. ಅದೊಂದು ಸ್ವಲ್ಪ ಅದು ಒಂದು ಮುಂದುವರಿಸಿ ಅಣ್ಣ, ದಯಮಾಡಿ. ಎಲ್ಲ ಧನ್ಯವಾದ ಅಣ್ಣ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಚಿರುಣೆ. ದಯಮಾಡಿ ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸ ನಾವು ನೀವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದು ಹೇಳ್ತಾನೆ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.